ಅಂತೂ ಇಂತೂ ಬಂತು ನೋಡಿ ನನಗೆ ಒಂದು ಗೂಗಲ್ ಆಡ್ಸೆನ್ಸ್ ಇಂದ ಲೆಟರು. ಈ ಒಂದು ಲೆಟರ್ ನೀವು ನಿಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ಗೆ ಅಡ್ರೆಸ್ ವೆರಿಫಿಕೇಶನ್ ಮಾಡ್ಲಿಕ್ಕೆ ಇದು ಇಂಪಾರ್ಟೆಂಟ್ ಇರುತ್ತೆ. ಇದು ಬರೀ ಗೂಗಲ್ ಆಡ್ಸೆನ್ಸ್ ಇಂದ ಬಂದಿರೋ ಲೆಟರ್ ಅಲ್ಲ. ನೀವು ನಿಮ್ಮ ಯೂಟ್ಯೂಬ್ ನಿಂದ ದುಡಿಲಿಬೇಕು ಅಂತಂದ್ರೆ ಮೊದಲು ಈ ಲೆಟರ್ ಬರಲೇಬೇಕು. ಈ ಲೆಟರ್ ಬರ್ದೇ ಇದ್ರೆ ನಿಮ್ಮ ಯೂಟ್ಯೂಬ್ ಅರ್ನಿಂಗ್ ಏನಿದೆ ಅಲ್ಲ ಯಾವುದು ಆಗೋದಿಲ್ಲ. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮ್ಗೆಲ್ಲರಿಗೂ ಟೆಕ್ ಜ್ಞಾನ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದ್ರೆ, ನಾನು ಹಿಂದಿನ ವಿಡಿಯೋದಲ್ಲಿ ಆಡ್ಸೆನ್ಸ್ ಅಕೌಂಟ್ ಇಂದ ಪಿನ್ ಜನರೇಷನ್ ಮಾಡೋದು ಹೇಗೆ ಅಂದ್ರೆ $10 ಆದ ನಂತರ ನಿಮ್ಮ ಒಂದು ಅಡ್ರೆಸ್ ಗೆ ಐಡೆಂಟಿಟಿ ವೆರಿಫಿಕೇಶನ್ ಗಾಗಿ ಒಂದು ಪಿನ್ ಅಪ್ಲೈ ಮಾಡಿದ್ವಿ ನಾವು ನಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ಇಂದ ಹಣವನ್ನ ರಿಸೀವ್ ಮಾಡಲಿಕ್ಕೆ ನಮ್ಮ ಅಕೌಂಟಿಗೆ. ಸೊ ನಮ್ಮ ಒಂದು ಆಡ್ಸೆನ್ಸ್ ಇಂದ ಹಣ ಯೂಟ್ಯೂಬ್ ನಿಂದ ರಿಸೀವ್ ಆಗಬೇಕು ಅಂತಂದ್ರೆ ಯೂಟ್ಯೂಬ್ ನಿಂದ ಬಂದಿರುವಂತ ಡಾಲರ್ ಹಣ ಅದು ಆಡ್ಸೆನ್ಸ್ ಅಕೌಂಟ್ ಅಲ್ಲಿ ಜಮಾ ಆಗುತ್ತೆ. ಅಲ್ಲಿ ಜಮಾ ಆಗುವಂತ ಒಂದು ಡಾಲರ್ ಅಥವಾ ರುಪೀಸ್ ಇರ್ಬೋದು, ಅದು ನಮ್ಮ ಬ್ಯಾಂಕ್ ಖಾತೆಗೆ ಬರಬೇಕು ಅಂತಂದ್ರೆ ಯೂಟ್ಯೂಬ್ ನವ್ರದ್ದು ಮತ್ತೆ ಗೂಗಲ್ ಆಡ್ಸೆನ್ಸ್ ನವ್ರದ್ದು ಒಂದು ಲಿಂಕ್ ಇರುತ್ತೆ. ಅಂದ್ರೆ ಗೂಗಲ್ ಆಡ್ಸೆನ್ಸ್ ಇಂದ ಒಂದು ಐಡೆಂಟಿಟಿ ವೆರಿಫಿಕೇಶನ್ ಗಾಗಿ ನೀವು ನಿಮ್ಮ ಒಂದು ಒರಿಜಿನಲ್ ಓನರ್ ಯಾರಿದ್ರು ಗೂಗಲ್ ಆಡ್ಸೆನ್ಸ್ ಗೆ ಅವರ ಒಂದು ಅಡ್ರೆಸ್ ಗೆ ಐಡೆಂಟಿಟಿ ವೆರಿಫಿಕೇಶನ್ ಗಾಗಿ ಗೂಗಲ್ ಆಡ್ಸೆನ್ಸ್ ನವರು ಒಂದು ಪಿನ್ ಅನ್ನ ಕಳಿಸ್ತಾರೆ. 6 ಅಂಕೆಯ ಒಂದು ಪಿನ್ ಅನ್ನ ಕಳಿಸ್ತಾರೆ. ಆ ಒಂದು 6 ಅಂಕೆಯ ಪಿನ್ ಅನ್ನ ನೀವು ಐಡೆಂಟಿಟಿ ವೆರಿಫಿಕೇಶನ್ ನಲ್ಲಿ ಆ ಒಂದು ನಂಬರ್ ಅನ್ನ ಹಾಕಿದ್ರೆ ಮಾತ್ರ ಅದು ವೆರಿಫಿಕೇಶನ್ ಆಗ್ಬಿಟ್ಟು ನೀವು ಯೂಟ್ಯೂಬ್ ನಿಂದ ಅರ್ನ್ ಮಾಡಿರುವಂತ ಒಂದು ಹಣ ಆಡ್ಸೆನ್ಸ್ ಅಲ್ಲಿ ಜಮಾ ಆಗುತ್ತೆ. ಆಡ್ಸೆನ್ಸ್ ಅಲ್ಲಿ ಜಮಾ ಆಗಿರೋ ಹಣ ನಿಮ್ಮ ಒಂದು ಖಾತೆಗೆ ಬರಬೇಕು ಅಂತಂದ್ರೆ ಈ ಒಂದು ಪಿನ್ ಅಂದ್ರೆ ಗೂಗಲ್ ಆಡ್ಸೆನ್ಸ್ ಇಂದ ಜನರೇಟ್ ಆಗಿರುವಂತ ಒಂದು ಪಿನ್ ನಿಮ್ಮ ಅಡ್ರೆಸ್ ವೆರಿಫಿಕೇಶನ್ ಗೆ ಬಂದಿರುತ್ತೆ. ನಿಮ್ಮ ಮನೆಗೆ ಬಂದಿರುವಂತ ಒಂದು ಸ್ಪೀಡ್ ಪೋಸ್ಟ್ ಮುಖಾಂತರ ಬಂದಿರುವಂತ ಒಂದು ಲೆಟರ್ ಅಲ್ಲಿ ಪಿನ್ ಇರುತ್ತೆ. 6 ಅಂಕೆಯ ಸಂಖ್ಯೆಗಳಿರ್ತವೆ. ಅದನ್ನ ನೀವು ನಿಮ್ಮ ಗೂಗಲ್ ಆಡ್ಸೆನ್ಸ್ ಐಡೆಂಟಿಟಿ ವೆರಿಫಿಕೇಶನ್ ಮಾಡ್ಬೇಕಾಗತ್ತೆ. ಅವಾಗ ಮಾತ್ರ ನೀವು ಯೂಟ್ಯೂಬ್ ನಿಂದ ಅರ್ನ್ ಆಗಿರುವ ಹಣ ಗೂಗಲ್ ಆಡ್ಸೆನ್ಸ್ ಅಲ್ಲಿ ಜಮಾ ಆಗುತ್ತೆ. $100 ಆದ ನಂತರ ಆ ಒಂದು ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಸೊ ಹಾಗಿದ್ರೆ ಇವಾಗ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ತರ ಐಡೆಂಟಿಟಿ ವೆರಿಫಿಕೇಶನ್ ಅನ್ನ ನೀವು ಮಾಡಬೇಕು. ಸೊ ಸರಿಯಾದ ಒಂದು ಮಾರ್ಗವನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಯಾವ ತರ ಜನರೇಟ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೆ. ಇವಾಗ ಐಡೆಂಟಿಟಿ ವೆರಿಫಿಕೇಶನ್ ಅನ್ನ ಯಾವ ತರ ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ನೋಡಿ, ನನಗೆ ಒಂದೇ ತಿಂಗಳಲ್ಲಿ ನನ್ನ ಒಂದು ಚಾನಲ್ ಮಾನಿಟೈಸ್ ಆಯ್ತು. ಮಾನಿಟೈಸ್ ಆದ ನಂತರ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಇಂದ ಈ ತರ ಒಂದು ಲೆಟರ್ ಬರುತ್ತೆ ನಿಮ್ಗೆ ಸ್ಪೀಡ್ ಪೋಸ್ಟ್ ಮುಖಾಂತರ. ಈ ಒಂದು ಸ್ಪೀಡ್ ಪೋಸ್ಟ್ ಮುಖಾಂತರ ಬಂದಿರುವಂತ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಅನ್ನ ನೀವು ಐಡೆಂಟಿಟಿ ವೆರಿಫಿಕೇಶನ್ ಅನ್ನ ಮಾಡಬೇಕಾಗತ್ತೆ. ಈ ಒಂದು ವೆರಿಫಿಕೇಶನ್ ಅನ್ನ ನೀವು ಮಾಡಿದ್ರೆ ನಿಮ್ಮ ಒಂದು ಖಾತೆಗೆ ಹಣ ಜಮಾ ಆಗ್ತಾ ಹೋಗುತ್ತೆ. ಯೂಟ್ಯೂಬ್ ನಿಂದ ಅರ್ನ್ ಆಗಿರೋ ಹಣ ಎಲ್ಲ ಆಡ್ಸೆನ್ಸ್ ಅಲ್ಲಿ $100 ಆದ ನಂತರ ನೀವು ನಿಮ್ಮ ಖಾತೆಗೆ ಈ ಒಂದು ಆಡ್ಸೆನ್ಸ್ ಅಕೌಂಟ್ ಇಂದ ಹಣವನ್ನ ವಿಡ್ರಾ ಮಾಡಬಹುದು. ಸೊ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಈ ಒಂದು ಪಿನ್ ಬಂದಿರುವಂತದ್ದು ಐಡೆಂಟಿಟಿ ವೆರಿಫಿಕೇಶನ್ ಈ ವಿಡಿಯೋದಲ್ಲಿ ಲೈವ್ ಆಗಿ ತೋರಿಸ್ಕೊಡ್ತೀನಿ. ನನಗೆ ಬಂದಿರುವಂತ ಗೂಗಲ್ ಆಡ್ಸೆನ್ಸ್ ಪಿನ್ ಅನ್ನ ಯಾವ ತರ ವೆರಿಫೈ ಮಾಡೋದು ಅಂತ ಹೇಳಿ. ಸೊ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ಹಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ವೀಕ್ಷಕರೇ, ನಾನು 25ನೇ ತಾರೀಕಿಗೆ ಈ ಒಂದು ಪಿನ್ ಜನರೇಷನ್ ಮಾಡಿದ್ದೆ. ವೆರಿಫೈ ಯುವರ್ ಅಡ್ರೆಸ್ ಅಂತ ಹೇಳಿ ನನಗೆ ಇಲ್ಲಿ ಒಂದು ಮೇಲ್ ಬಂದಿದೆ. ಸೊ ಇಲ್ಲಿ ವೆರಿಫೈ ಯುವರ್ ಅಡ್ರೆಸ್ ಟು ರಿಸೀವ್ ಪೇಮೆಂಟ್ಸ್ ಫ್ರಮ್ ಗೂಗಲ್ ಅಂತ ಹೇಳಿ ಬಂದಿದೆ. ಸೊ ಈ ಒಂದು ಪಿನ್ ಅನ್ನ ನಾವು ವೆರಿಫೈ ಮಾಡ್ಬೇಕಂತಂದ್ರೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಒಂದು ನಿಮ್ಗೆ ಇಂಪಾರ್ಟೆಂಟ್ ಟಿಪ್ಸ್ ಕೊಡ್ತೇನೆ. ಏನಂತಂದ್ರೆ ಈ ಒಂದು ಪಿನ್ ಅನ್ನ ನೀವು ರಿಸೀವ್ ಮಾಡಿದ 4 ತಿಂಗಳ ಒಳಗಡೆ ಹಾಕದೇ ಇದ್ರೆ ನಿಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ಇಂದ ರಿಸೀವ್ ಆಗುವಂತ ಹಣ ಅಥವಾ ಆಡ್ಸ್ ಗಳು ಸ್ಟಾಪ್ ಆಗುತ್ತೆ. ಸೊ ಅವಾಗ ನಿಮ್ಮ ಒಂದು ದುಡಿಮೆ ಆಗೋದಿಲ್ಲ. ಮತ್ತೆ ನೀವು ನಿಮ್ಮ ಚಾನಲ್ ಡಿಮಾನಿಟೈಸ್ ಆಗುತ್ತೆ. ಮತ್ತೆ ನೀವು ಮಾನಿಟೈಸ್ ಮಾಡಬೇಕಾಗತ್ತೆ ನಿಮ್ಮ ಒಂದು ಚಾನಲ್ ಅನ್ನ. ಸೊ ಇವಾಗ ಈ ಒಂದು ಅಡ್ರೆಸ್ ವೆರಿಫಿಕೇಶನ್ ಅನ್ನ ಮಾಡೋಣ. ಸೊ ಇಲ್ಲಿ ನೋಡಿ, ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ಸ್ಟೆಪ್ ಗಳನ್ನ ಕೊಟ್ಟಿದ್ದಾರೆ ನಿಮ್ಗೆ ಯಾವ ತರ ಮಾಡಬೇಕು ಅಂತ ಅನ್ನೋದನ್ನ. ಸೊ ಇಲ್ಲಿ ನಾನು ಯು ವಿಲ್ ಏಬಲ್ ಟು ರಿಕ್ವೆಸ್ಟ್ ಎ ನ್ಯೂ ಪಿನ್ 3 weeks ಆಫ್ಟರ್ ದ ಲಾಸ್ಟ್ ಪಿನ್ ವಾಸ್ ಸೆಂಟ್. ಅಂದ್ರೆ ಇವಾಗ ಬಂದಿರುವಂತ ಒಂದು ಪಿನ್ ಅನ್ನ ನೀವು ನಿಮ್ಮ ಅಡ್ರೆಸ್ಸಿಗೆ ರಿಸೀವ್ ಮಾಡ್ಕೊಳ್ಳದೆ ಇದ್ರೆ ಅಥವಾ ರಿಸೀವ್ ಆಗದೆ ಇದ್ರೆ
ನೀವು ಈ ಒಂದು ಗೂಗಲ್ ಆಡ್ಸೆನ್ಸ್ ಇಂದ ಪಿನ್ ಅನ್ನ ಮತ್ತೆ ನೀವು 3 ವಾರದ ನಂತರ ಅಂದ್ರೆ 21 ದಿನಗಳ ನಂತರ ಮತ್ತೆ ನೀವು ಅಪ್ಲೈ ಮಾಡಬಹುದು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಡ್ರೆಸ್ ವೆರಿಫಿಕೇಶನ್ ಗಾಗಿ ವೆರಿಫೈ ಯುವರ್ ಅಡ್ರೆಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇದು ರೀಡೈರೆಕ್ಟ್ ಆಗಿಬಿಟ್ಟು ನಿಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ಏನಿರುತ್ತಲ್ವಾ ಅದಕ್ಕೆ ಆ ಒಂದು ಲಿಂಕ್ ಓಪನ್ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ನೋಡಿ ಈ ತರ ನಿಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ಯಾವ ಒಂದು ಜಿಮೇಲ್ ಐಡಿಗೆ ನೀವು ಲಿಂಕ್ ಮಾಡಿರ್ತೀರೋ ಆ ಒಂದು ಜಿಮೇಲ್ ಐಡಿ ಮುಖಾಂತರ ಇದು ರೀಡೈರೆಕ್ಟ್ ಆಗಿಬಿಟ್ಟು ಗೂಗಲ್ ಆಡ್ಸೆನ್ಸ್ ಲಾಗಿನ್ ಆಗುತ್ತೆ. ಸೊ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವೆರಿಫೈ ಯುವರ್ ಅಡ್ರೆಸ್ ಟು ಕೀಪ್ ಅರ್ನಿಂಗ್ ಅಂತ ಹೇಳಿ. ಸೊ ನಾವು ಇವಾಗ ನಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ಇಂದ ಬಂದಿರುವಂತ ಒಂದು ಪೋಸ್ಟ್ ಅಲ್ಲಿ 6 ಅಂಕಿಯ ಪಿನ್ ಇರುತ್ತೆ. ಆ ಒಂದು ಪಿನ್ ಅನ್ನ ಹಾಕ್ಬೇಕು ಅಂತಂದ್ರೆ ಇಲ್ಲಿ ಅಡ್ರೆಸ್ ವೆರಿಫಿಕೇಶನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನೋಡಿ ವೆರಿಫೈ ಯುವರ್ ಐಡೆಂಟಿಟಿ ಅಂತ ಹೇಳಿದೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಐಡೆಂಟಿಟಿ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ ಅಂದ್ರೆ ನಿಮ್ಮ ಒಂದು ಐಡಿ ಗೌರ್ಮೆಂಟ್ ಇಂದ ಬಂದಿರುವಂತ ಒಂದು ಐಡಿ ಏನಿದೆಯಲ್ವಾ ಅವಾಗ ಡೈರೆಕ್ಟ್ ಆಗಿ ನೀವು ಇಮೇಜ್ ಮುಖಾಂತರ ಅಪ್ಲೋಡ್ ಮಾಡಿದಾಗ ಅವಾಗ ವೆರಿಫಿಕೇಶನ್ ಕಂಪ್ಲೀಟ್ ಆಗಿರುತ್ತೆ. ಅದರ ನಂತರ ನಿಮ್ಮ ಅಡ್ರೆಸ್ ವೆರಿಫಿಕೇಶನ್ ಗಾಗಿ ಇಲ್ಲಿ ಎಂಟರ್ ದ ಪಿನ್ ವಿ ಮೇಲ್ಡ್ ಟು ಯುವರ್ ಪೇಮೆಂಟ್ಸ್ ಅಡ್ರೆಸ್ ಅಂದ್ರೆ ನೀವು ಕೊಟ್ಟಿರುವಂತ ಅಡ್ರೆಸ್ಗೆ ಅವರು ಸ್ಪೀಡ್ ಪೋಸ್ಟ್ ಮುಖಾಂತರ ಪಿನ್ ಅನ್ನ ಕಳಿಸಿರ್ತಾರಲ್ವಾ ಆ ಒಂದು ಪಿನ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ಇವಾಗ ನಾನು ಆ ಒಂದು ಪಿನ್ ಅನ್ನ ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೇನೆ. ಸೊ ನೋಡಿ ಇವಾಗ ಪಿನ್ ಅನ್ನ ಹಾಕಿದ್ದೇನೆ. ಇದರ ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ನೋಡಿ ವೀಕ್ಷಕರೇ, ಇಮಿಡಿಯೇಟ್ಲಿ ಅಡ್ರೆಸ್ ವೆರಿಫಿಕೇಶನ್ ಕಂಪ್ಲೀಟೆಡ್ ಅಂತ ಹೇಳಿ ಬಂದಿದೆ ಇವಾಗ. ಸೊ ಇವಾಗ ನಮ್ಮ ಒಂದು ಅಡ್ರೆಸ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ. ಸೊ ಇಷ್ಟೇ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿ. ಸೊ ವೀಕ್ಷಕರೇ, ಇನ್ನು ಮುಂದೆ ನಿಮ್ಮ ಒಂದು ಹಣ ಯೂಟ್ಯೂಬ್ ನಿಂದ ಏನ್ ಅರ್ನಿಂಗ್ ಆಗುತ್ತಲ್ಲೋ ಆ ಒಂದು ಪ್ರತಿ ಡಾಲರು ನಿಮ್ಗೆ ಇಲ್ಲಿ ಆಡ್ ಆಗ್ತಾ ಹೋಗುತ್ತೆ. $100 ಆದ ನಂತರ ಫಸ್ಟ್ ಪೇಮೆಂಟ್ ನಿಮಗೆ ರಿಸೀವ್ ಆಗುತ್ತೆ ನೆಕ್ಸ್ಟ್ ಮಂತ್ ಆಗಿರ್ಬೋದು. ಯಾಕಂದ್ರೆ ಗೂಗಲ್ ಆಡ್ಸೆನ್ಸ್ ಒಂದು ರೂಲ್ಸ್ ಇದೆ, ಲಾಸ್ಟ್ 28 ಡೇಸ್ ಡೇಟಾ ಮಾತ್ರ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ನೋಡಿ ಆಡ್ಸೆನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೆ ಇವಾಗ ನನ್ನ ಒಂದು $10 ಕಂಪ್ಲೀಟ್ ಆಗಿರೋದು ವಿದಿನ್ ವೀಕ್ ಒಳಗಡೆ ಕಂಪ್ಲೀಟ್ ಆಗಿದೆ. ಹಾಗಾಗಿ ಇಲ್ಲಿ ಯಾವುದು ಡೇಟಾ ಶೋ ಮಾಡ್ತಾ ಇಲ್ಲ. ಶೋ ಆಗಬೇಕು ಅಂತಂದ್ರೆ ಲಾಸ್ಟ್ 28 ಡೇಸ್ ಹಿಂದ್ಗಡೆದು ಮಾತ್ರ ಇಲ್ಲಿ ತೋರಿಸುತ್ತೆ. ಸೊ ಇವತ್ತು 28 ಅಂತಂದ್ರೆ ಮುಂದಿನ 28ಕ್ಕೆ ಇಲ್ಲಿ ನಿಮ್ಗೆ ನಿಮ್ಮ ಒಂದು ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಅನ್ನೋದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ವೀಕ್ಷಕರೇ, ಇದೇ ತರ ಟೆಕ್ನಿಕಲ್ ವಿಡಿಯೋಗಳಿಗಾಗಿ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.